ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ನೆಲ್ಲೂರು ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ನೋಡೋಣ. ಇದು ಹೋಟ್ಲಲ್ಲಿ ತಿಂದಿರ್ತೀವಲ್ಲ, ಇವಾಗ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಎಲ್ಲ ಮನೆಯಲ್ಲಿರೋಂಥ ಐಟಮ್ಸಲ್ಲೇ ತುಂಬ ಈಸಿ ಕೂಡ. ಅದಕ್ಕೆ ಬೇಕಾಗಿರೋಂಥದ್ದು ಮೈನು ಚಿಕನ್ನು ಬೋನ್ ಇರೋವಂಥದ್ದು. ನಾನಿಲ್ಲಿ 4 ಲೆಗ್ ಪೀಸ್ ತೊಗೊಂಡಿದ್ದೀನಿ. ಇದಕ್ಕೆ ಆಗೋಷ್ಟು ಮಸಾಲೆ ಹೇಳ್ತೀನಿ. ಫಸ್ಟು ಒಂದು ½ kg ಇರುತ್ತೆ ಇದು. ಉಪ್ಪು, ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಮೊಸರು 1-2 ಸ್ಪೂನು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಧನಿಯಾ 1-2 ಸ್ಪೂನು, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ 1/4 ಸ್ಪೂನಷ್ಟು, ಶಾಜೀರ, ಮೆಣಸು 1/4 ಸ್ಪೂನು, ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ. ಖಾರ ನೋಡ್ಕೊಳ್ಳಿ, ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟನ್ನು ಫಸ್ಟು ಈ ಮಸಾಲೆನ ಡ್ರೈ ಆಗಿ ಹುರ್ಕೊಂಡು ಪೌಡ್ರ್ ಮಾಡಿಟ್ಕೋಬೇಕು. ಈ ಚಿಕನನ್ನು ಈ ಎಲ್ಲ ಮಸಾಲೆ ಹಾಕ್ಬಿಟ್ಟು, ಮಸಾಲೆ ಅಂದರೆ ಉಪ್ಪು, ಮೊಸರು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಬಿಡೋಣ. ಇಟ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಅರ್ಧ ಗಂಟೆ ಮ್ಯಾಗ್ನೇಟ್ ಮಾಡಿಬಿಟ್ಟು ಇಟ್ಬಿಡೋಣ. ಚಿಕನ್ಗೆ ಇರಿಸುವಷ್ಟು ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, ಸ್ವಲ್ಪ ಎಣ್ಣೆ 1-2 ಸ್ಪೂನ್ ಅಷ್ಟು, ಜಾಸ್ತಿ ಬೇಡ, ಮತ್ತು ಫ್ರೈ ಮಾಡೋಕ್ಕಾಗ್ತೀವಲ್ಲ. ಸ್ವಲ್ಪ ಕರಿಬೇವು. ಇಷ್ಟನ್ನು ಫಸ್ಟ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಒಂದು ½ hour ಈ ಥರ ಚಿಕನ್ ಪೀಸಸಲ್ಲಿ ಕಟ್ ಮಾಡಿ ಇದಕ್ಕೆಲ್ಲ ಉಪ್ಪು ಖಾರ ಹಿಡಿಯೋಣ ನೋಡಿ. ಸೆಂಟ್ರಲ್ಲಿ ಒಂದೊಂದು ಚಾಕು ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಬಿಡಿ. ಕ್ಲೀನಾಗಿ ಕಲಸಿ ಇಟ್ಕೊಂಬಿಡಿ. ಈ ಥರ ಕ್ಲೀನಾಗಿ ರ್ಯಾಪ್ ಮಾಡಿ ಇಟ್ಕೊಂಬಿಡಿ ಒಂದು ½ hour. ಅಷ್ಟೊತ್ತಿಗೆ ಮಸಾಲೆ ಎಲ್ಲ ರುಬ್ಕೊಂಬಿಡೋಣ. ಈ ಮಸಾಲೆ ಐಟಮ್ಸ್ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ತುಂಬಾ ಫ್ರೈ ಮಾಡ್ಕೊಬಾರ್ದು, ಲೈಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಮತ್ತೆ ಫ್ರೈ ಮಾಡುವಾಗ ಸ್ವಲ್ಪ ಮಸಾಲೆ ಎಲ್ಲ ಫ್ರೈ ಆಗುತ್ತಲ್ಲ, ಸ್ವಲ್ಪ ಲೈಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಡ್ರೈ ಆಗಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ. ನೀರು ಹಾಕೋದು ಬೇಡ, ತುಂಬ ನೈಸಾಗೂ ಬೇಡ, ಸ್ವಲ್ಪ ತರಿ ಈ ಥರ ಹುರ್ಕೊಂಡಿರೋದು ತಣ್ಣಗಾಗಲಿ ಪುಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಕಡಾಯಿ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಚಿಕನು ½ hour ಆಗಿತ್ತಲ್ಲ ನೆನೆಸಿ, ಅದು ತೆಗೆದುಬಿಡೋಣ. ಇವಾಗ ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಎಣ್ಣೆ ಕಾದಿದ ತಕ್ಷಣ ಈರುಳ್ಳಿನ ಕೆಂಪು ಹುರಿದು ಫಸ್ಟ್ ತೆಗೆದಿಟ್ಕೊಂಡ್ಬಿಡೋಣ. ಈರುಳ್ಳಿ ಹಾಕುವಾಗ ಯಾವಾಗೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ರೆ ಬೇಗ ಕೆಂಪಗಾಗುತ್ತೆ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಹಾಕ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಹಾಕ್ತಿದ್ದಾಗೆ ಕರಿಬೇವು, ಒಂದು ಪಲಾವ್ ಎಲೆ, ಇದನ್ನು ಕೂಡ ಹಾಕಿ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾನ. ಈರುಳ್ಳಿ ಎಲ್ಲ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಫಸ್ಟ್ ಇದನ್ನು ತೆಗೆದಿಟ್ಕೊಂಡ್ಬಿಟ್ಟು ಮಿಕ್ಕಿರೋ ಎಣ್ಣೆಯಲ್ಲಿ ಚಿಕನ್ ಪೀಸಸ್ ಹಾಕಿ ಫ್ರೈ ಮಾಡೋಣ. ಫ್ರೈ ಮಾಡಿ ಚೆನ್ನಾಗಿ ಅರ್ಧ ಬೆಂದ ಮೇಲೆ ಇದನ್ನು ಮಸಾಲೆ ಜೊತೆ ಆ್ಯಡ್ ಮಾಡಬೇಕು. ನೆಲ್ಲೂರು ಚಿಕನ್ ಫ್ರೈಲಿ ಇದೆ, ನೆಲ್ಲೂರು ಚಿಕನ್ ಸುಕ್ಕ ಅಂತೀವಲ್ಲ, ಇದೇ ಸ್ಪೆಷಲ್. ಈರುಳ್ಳಿನ ಎಲ್ಲ ಚಿಕನ್ ಬೆಂದ ಮೇಲೆ ಹಾಕ್ತೀವಿ, ಅಷ್ಟೇ ಆ್ಯಡ್ ಮಾಡೋದಿಲ್ಲ. ತೆಗೆದಿಟ್ಕೊಂಡ್ಬಿಡೋಣ. ಮಿಕ್ಕಿರೋ ಎಣ್ಣೆ ಇದೆಲ್ಲ ಅದರಲ್ಲಿ ಚಿಕನ್ ಪೀಸಸ್
ಏನು ಮ್ಯಾಗ್ನೆಟ್ ಮಾಡಿಟ್ಟಿದ್ವಿ ಅದನ್ನು ಹಾಕ್ಬಿಟ್ಟು ಚಿಕನ್ ಬೇಯೋಷ್ಟು ನೀರು ಹಾಕಿ ಮುಚ್ಚಿಟ್ಬಿಡೋಣ. ಚಿಕನ್ನ ಹಾಕಿದ್ವಲ್ಲ ಎರಡು ಕಡೆ, ಒಂದು ಕಡೆ ಚೆನ್ನಾಗಿ ಬೆಂದಿದೆ ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಈ ಕಡೆ ಎರಡು ಕಡೆನೂ ತಿರುಗಿಸಿಟ್ಬಿಟ್ಟು ಚಿಕನ್ ಬೇಯೋಷ್ಟು ನೀರು ಹಾಕಿಟ್ಬಿಡೋಣ. ಉಪ್ಪೆಲ್ಲ ಹಾಕಿದ್ದೀವಿ, ಬೇಕಂದರೆ ಈ ಉಪ್ಪನ್ನ ಆಮೇಲೆ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಮೀಡಿಯಮ್ ಮಡಿಯಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡಿ. ಪ್ಲೇಟ್ ಮುಚ್ಚಿಟ್ಬಿಡಿ. ಅವಾಗವಾಗ ಮಧ್ಯದಲ್ಲಿ ಕಲಿಸ್ತಾ ಇರಿ, ಇಲ್ಲಾಂದರೆ ಒಂದು ಕಡೆ ಬೇಯುತ್ತೆ, ಇನ್ನೊಂದು ಕಡೆ ಬೇಯೋದಿಲ್ಲ. ಚಿಕನಲ್ಲಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಬಿಟ್ಟಿದೆ. ಇವಾಗ ಈ ಮಸಾಲೆ ಎಲ್ಲ ಹುರ್ಕೊಂಡು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ತಾಯಿದ್ದೀನಿ. ಹಾಕಿ ಈರುಳ್ಳಿ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡೋಣ. ಇವಾಗ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ರೆಡಿ ಟು ಈಟ್ ನೆಲ್ಲೂರು ಚಿಕನ್ ಸುಕ್ಕ. ನೋಡಿ ಫ್ರೆಂಡ್ಸ್, ನೆಲ್ಲೂರು ಚಿಕನ್ ಸುಕ್ಕ ರೆಡಿ ಟು ಈಟ್. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ನೀವು ಮನೇಲಿ ಮಾಡ್ಕೊಳ್ಳಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ಫ್ರೆಂಡ್ಸ್.